ಒಮ್ಮೆ ಕೈಲಾಸದಲ್ಲಿ ಪಾರ್ವತೀ ದೇವಿಯು ಶಿವನನ್ನು ಕೇಳಿದಳು, ಸ್ವಾಮಿ, ಭೂಲೋಕದಲ್ಲಿ ನಿಮ್ಮನ್ನು ಕೋಟ್ಯಾಂತರ ಜನರು ಪೂಜಿಸುತ್ತಾರೆ, ದಿನವೂ ಪ್ರಾರ್ಥಿಸುತ್ತಾರೆ. ಆದರೆ ಅವರಲ್ಲಿ ಕೇವಲ ಕೆಲವರಿಗೆ ಮಾತ್ರ ನಿಮ್ಮ ಅನುಗ್ರಹ ಸಿಗುವುದೇಕೆ? ಎಲ್ಲರಿಗೂ ಮೋಕ್ಷ ನೀಡಬಾರದೆ ಎಂದು. ಶಿವನು ನಸುನಗುತ್ತಾ, ದೇವಿ, ಭಕ್ತಿ ಎಂಬುದು ಕೇವಲ ತುಟಿಯ ಮೇಲಿರಬಾರದು, ಅದು ಅಂತರಾತ್ಮದಿಂದ ಬರಬೇಕು. ನಡೆ, ನಾವಿಬ್ಬರೂ ಭೂಲೋಕಕ್ಕೆ ಹೋಗಿ ಅವರ ಭಕ್ತಿಯನ್ನು ಪರೀಕ್ಷಿಸೋಣ ಎಂದನು. ಶಿವನು ಒಬ್ಬ ರೋಗಗ್ರಸ್ತ ಮುದಿ ಅಜ್ಜನ ವೇಷ ಧರಿಸಿದನು. ಪಾರ್ವತಿಯು ಅವನ ಸುಂದರ ಪತ್ನಿಯ ವೇಷ ಧರಿಸಿದಳು. ಅವರಿಬ್ಬರೂ ಕಾಶಿಯ ಗಂಗಾ ನದಿಯ ದಡಕ್ಕೆ ಹೋದರು. ಶಿವನು ನದಿಯ ದಂಡೆಯ ಕೆಸರಿನಲ್ಲಿ ಬಿದ್ದವನಂತೆ ನಾಟಕವಾಡಿದನು. ಪಾರ್ವತಿಯು ಅಲ್ಲಿಗೆ ಬಂದ ಭಕ್ತರ ಬಳಿ ಗೋಳಾಡುತ್ತಾ ಸಹಾಯ ಬೇಡಿದಳು. ಪುಣ್ಯಾತ್ಮರೇ, ನನ್ನ ಪತಿ ಕೆಸರಿನಲ್ಲಿ ಸಿಲುಕಿದ್ದಾರೆ, ದಯವಿಟ್ಟು ಅವರನ್ನು ಮೇಲೆತ್ತಲು ಸಹಾಯ ಮಾಡಿ. ಆದರೆ ಒಂದು ಷರತ್ತು, ಯಾರು ಜೀವನದಲ್ಲಿ ಒಮ್ಮೆಯೂ ಪಾಪ ಮಾಡಿಲ್ಲವೋ ಅಂತಹವರು ಮಾತ್ರ ನನ್ನ ಪತಿಯನ್ನು ಮುಟ್ಟಬೇಕು. ಪಾಪ ಮಾಡಿದವರು ಮುಟ್ಟಿದರೆ ಅವರಿಗೂ ರೋಗ ಹರಡುತ್ತದೆ ಅಥವಾ ಅವರು ಸುಟ್ಟು ಹೋಗುತ್ತಾರೆ ಎಂದಳು. ಗಂಗಾ ಸ್ನಾನ ಮಾಡಿ ಬರುತ್ತಿದ್ದ ಸಾವಿರಾರು ಭಕ್ತರು ಇದನ್ನು ಕೇಳಿ ಸ್ತಬ್ಧರಾದರು. ಎಲ್ಲರೂ ಯೋಚಿಸಿದರು, ನಾನು ಜೀವನದಲ್ಲಿ ಒಂದಲ್ಲ ಒಂದು ತಪ್ಪು ಮಾಡಿಯೇ ಇರುತ್ತೇನೆ, ಈಗ ಈತನನ್ನು ಮುಟ್ಟಿ ನಾನೇಕೆ ಅಪಾಯಕ್ಕೆ ಸಿಲುಕಲಿ ಎಂದು ಸುಮ್ಮನೆ ದಾರಿ ನಡೆದರು. ದೊಡ್ಡ ದೊಡ್ಡ ಪಂಡಿತರು, ಭಕ್ತರು ಅಂದುಕೊಂಡವರು ಕೂಡ ತಲೆ ತಗ್ಗಿಸಿ ಹೋದರು. ಸಂಜೆಯ ಹೊತ್ತಿಗೆ ಒಬ್ಬ ಸಾಧಾರಣ ಮನುಷ್ಯ ಅಲ್ಲಿಗೆ ಬಂದನು. ಪಾರ್ವತಿಯು ಅದೇ ಮಾತನ್ನು ಹೇಳಿದಳು. ಅವನು ತಕ್ಷಣ ನದಿಯಲ್ಲಿ ಒಂದು ಮುಳುಗು ಹಾಕಿ ಬಂದು ಶಿವನ ಎತ್ತಲು ಮುಂದಾದನು. ಪಾರ್ವತಿ ಅವನನ್ನು ತಡೆದು, ನಿನಗೆ ಭಯವಿಲ್ಲವೇ? ನೀನು ಪಾಪ ಮಾಡಿಲ್ಲವೇ ಎಂದು ಕೇಳಿದಳು. ಆಗ ಅವನು ನಗುತ್ತಾ ಹೇಳಿದನು, ತಾಯಿ, ನಾನು ಪಾಪ ಮಾಡಿರಬಹುದು, ಆದರೆ ಈಗ ತಾನೇ ಗಂಗೆಯಲ್ಲಿ ಮುಳುಗಿ ಬಂದಿದ್ದೇನೆ. ನನ್ನ ಪಾಪವೆಲ್ಲವೂ ತೊಳೆದು ಹೋಗಿದೆ ಎಂಬ ನಂಬಿಕೆ ನನಗಿದೆ. ಗಂಗೆಯ ಮೇಲೆ ಮತ್ತು ದೇವರ ಮೇಲೆ ನಂಬಿಕೆ ಇಟ್ಟ ಮೇಲೆ ಪಾಪದ ಭಯವೇಕೆ ಎಂದು ಮುದಿ ಶಿವನನ್ನು ಮೇಲೆತ್ತಿದನು. ಕೂಡಲೇ ಶಿವ ಪಾರ್ವತಿಯರು ತಮ್ಮ ನಿಜ ರೂಪದಲ್ಲಿ ಪ್ರತ್ಯಕ್ಷರಾದರು. ಸಾವಿರಾರು ಭಕ್ತರ ನಡುವೆ ಕೇವಲ ಆ ಒಬ್ಬ ವ್ಯಕ್ತಿ ಮಾತ್ರ ದೇವರ ದರ್ಶನವಾಯಿತು. ಕಥೆಯ ನೀತಿ: ದೃಢವಾದ ನಂಬಿಕೆ ಇಲ್ಲದ ಭಕ್ತಿ ವ್ಯರ್ಥ. ಭಗವಂತನ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟವನು ಭಯಮುಕ್ತನಾಗಿರುತ್ತಾನೆ.